ಚಿತ್ತಾಪುರ ದಿಗ್ಗಾಂವ್ ಗ್ರಾಮದಲ್ಲಿ ನಡೆಯುತ್ತಿರುವ ಸಿಎಸ್ಆರ್ ಕಾಮಗಾರಿಕೆ ವಿಚಾರವಾಗಿ ಸಚಿವರ ಆಪ್ತ ಸಹಾಯಕರು ಕಾಮಗಾರಿಕೆ ನಿಲ್ಲಿಸಿದ್ದಾರೆ ಎಂಬ ಆರೋಪ ಸಂಪೂರ್ಣ ಅಸತ್ಯ ಎಂದು ಕಾಂಗ್ರೆಸ್ ಮುಖಂಡರು ಹಾಗೂ ಗುತ್ತೇದಾರ್ ಶ್ರೀಮಂತ್ ಅವರು ಸ್ಪಷ್ಟಪಡಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ಸಿಎಸ್ಆರ್ ಅನುದಾನ ಅಡಿ ಗ್ರಾಮದಲ್ಲಿ ಕೈಗೊಂಡಿರುವ ಕಾಮಗಾರಿಕೆಗಳು ಗುಣಮಟ್ಟದ ದೃಷ್ಟಿಯಿಂದ ತೃಪ್ತಿಕರವಾಗಿಲ್ಲ ಎಂಬುದು ಗ್ರಾಮಸ್ಥರ ಅಭಿಪ್ರಾಯವಾಗಿದೆ. ಆದರೆ ಈ ವಿಷಯ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಅಥವಾ ಸಚಿವರು ಆಪ್ತ ಸಹಾಯಕರಿಗೆ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂದು ಹೇಳಿದರು. ಕಾಮಗಾರಿಕೆಗಳನ್ನು ಗುಣಮಟ್ಟದಿಂದ ನಡೆಸಬೇಕೆಂಬುದು ಗ್ರಾಮಸ್ಥರ ಮುಖ್ಯ ಆಗ್ರಹವಾಗಿದ್ದು, ಇದನ್ನು ರಾಜಕೀಯವಾಗಿ ತಿರುಗಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಲ್ಲಿನಾಥ್ ಪಾಟೀಲ್, ಸುಭಾಷ್ ಚಂದ್ರ ಪವಾರ್, ಜಗನ್ನಾಥ್ ಸೀದಾ, ಜಗನ್ನಾಥ್ ಇಟ್ಕ, ಮಲ್ಲಿನಾಥ್ ಕೊಕ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಣ್ಣರಾಯ್ ವಿ ಇವ್ನಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ಸಿಎಸ್ಆರ್ ಫಂಡಿನಲ್ಲಿ ಹಲವಾರು ಕೆಲಸಗಳನ್ನು ಕೈಗೆತ್ತಿಕೊಂಡು ದಿಗ್ಗಾಂವ್ ಗ್ರಾಮದಲ್ಲಿ ಯಾರಿಗೆ ಹೇಳದೆ ಮತ್ತು ಪಂಚಾಯತ್ ಪರ್ಮಿಷನ್ ಪಡೆಯದೆ, ವಿವಿಧ ಇಲಾಖೆಗಳ ಪರ್ಮಿಷನ್ ಪಡೆಯದೆ ಅಲ್ಲಿನ ಸ್ಥಳೀಯ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಸ್ಥಳೀಯ ಲೀಡರ್ಸ್ ಯಾರೇ ಅಲ್ಲಿ ಕೇಳಿದರೆ ಅವರಿಗೆ ಕೂಡ ಮಾಹಿತಿ ನೀಡದೆ, ನಾನು ಕೂಡ ಒಂದು 2 ಸಲ 3 ಸಲ ಅವರಿಗೆ ನಾನು ಕೇಳಿದೆ, ಈ ಯಾವ ಫಂಡಿನಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ನಾವು ರಾಷ್ಟ್ರೀಯ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿಯಲ್ಲಿ ನಾವು ಈ ಫಂಡ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಅಂದರೆ ಈ ಕೆಲಸದ ಬಗ್ಗೆ ನಮ್ಗೆ ಮಾಹಿತಿ ಕೊಡು ಅಂತ ಹೇಳಿದ್ರೆ ನೀವ್ಯಾರು ನಮ್ಗೆ ಕೇಳೋದಂಥವ್ರು ನೇರವಾಗಿ ಸೋಮಶೇಖರ್ ಅಂತ ಅವರು ವರ್ಕ್ ಸೈಟ್ ಸೂಪರ್ವೈಸರ್ ಅದಲ್ಲ, ಅವರಿಗೆ ಕೇಳಿದಾಗ ನೀವು ನಮಗೆ ಕೇಳೋದಿಲ್ಲ ಅಂತ ನಮ್ಗೆ ಹೇಳಿದರು. ಆಗ ನಾನು ಗೌರವಾನ್ವಿತ ಶಾಸಕರಾದಂಥ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ದಿನೇಕ ಸರ್ ನಾನು ಫೋನ್ ಮುಖಾಂತರ ಮಾತಾಡಿ ಕೇಳಿದೆ, ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯವರು ಮತ್ತು ಸಿಎಸ್ಆರ್ ಫಂಡಿನಲ್ಲಿ ಕೆಲಸ ಮಾಡ್ತಾರೆ ಸರ್, ಯಾರಿಗೂ ಕೂಡ ಮಾಹಿತಿ ಕೊಡ್ತಾ ಇಲ್ಲ, ಮನಸ್ಸಿಗೆ ಮಾಡ್ತಾ ಇಲ್ಲ, ಕಳಪೆ ಕಾಮಗಾರಿ ಆಗಿದೆ. ಈಗಾಗಲೇ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶೌಚಾಲಯ ಆಗಿದೆ, ಆ ಶೌಚಾಲಯದಲ್ಲಿ ಇಲ್ಲಿವರೆಗೂ ಕೂಡ ಒಂದು ಮಗು ಕೂಡ ಅಲ್ಲಿ ಶೌಚಾಲಯಕ್ಕೆ ಹೋಗಿಲ್ಲ. ಮತ್ತು 5 ಕಿಲೋಮೀಟರ್ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೈಪ್ ಲೈನ್ ಮಾಡಿದರೆ ಒಂದಲ್ಲಿ ನೀರು ಹೋಗ್ತಾ ಇಲ್ಲ. ಮತ್ತು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ, ಯಾವ ಕೂಡ ಕೆಲಸ ಮಹಿಳೆಯರು ಶೌಚಾಲಯ ಕಟ್ಟಿದ್ದಾರೆ, ಅದನ್ನು ಕೂಡ ಮಹಿಳೆಯರಿಗೆ ಅನುಕೂಲ ಆಗಿಲ್ಲ. ನಾವು ಈ ತರ ಕೇಳಕ್ ಹೋದ್ರು ನಮ್ಗೆ ಬ್ಲಾಕ್ ಮೇಲ್ ಮಾಡಿ ನಮ್ಗೆ ನೀವ್ಯಾರು ಕೇಳೋರು ಅಂತ ಅನ್ಸಲ್ಲ. ನಾವು ಏನ್ ಮಾಡಿದ್ವಿ, ಶಾಸಕರಿಗೆ ಮಾತಾಡಿದೀವಿ. ಶಾಸಕರು ಏನ್ ಹೇಳಿದ್ರಂದ್ರೆ, ಮೊನ್ನೆ ಅವರ ಆಪ್ತ ಸಹಾಯಕರ ಅಂತ ಖಾಜಾ ಮೊಯ್ದೀನ್ ಅವರಿಗೆ ಮಾಹಿತಿ ನೀಡಿದಾರೆ, ಅವರು ಕೂಡ ಅವರಿಗೆ ಫೋನ್ ಮುಖಾಂತರ ಮಾತಾಡಿದ್ರೆ ನೀವು ನಮ್ಗೆ ಯಾರು ಕೇಳೋರು ಅಂತ ಕೇಸಿ ಅವರಿಗೂ ಕೂಡ ಏಕವಚನದಲ್ಲಿ ಮಾತಾಡಿ ಅವರಿಗೂ ಕೂಡ ಹೇಳಿದಾಗ ಅವ್ರು ನಮಗೂ ವಾಪಸ್ ಮಾತಾಡಿ ಏನ್ ನೀವು ಹಂಗೆ ಮಾತಾಡ್ತಾನೆ ಅಂತಂದಾಗ ಮತ್ತೆ ನಾವು ಕೂಡ ಮತ್ತೆ ಈ ಸುಭಾಷ್ ಅನ್ನೋ ಒಂದು ಜಮೀನಿದೆ, ಜಮೀನ ಪಕ್ಕದಾಗ ಓವರ್ ಬ್ರಿಡ್ಜ್ ಕಟ್ತಾ ಇರ್ತಾರು. ಆ ಬ್ರಿಡ್ಜ್ ಕಟ್ಟಲು ನಾವು ಕೂಡ ಕೇಳಿದ್ರೆ ಹೊಲ ಪಕ್ಕದವರಿಗೆ ಪರ್ಮಿಷನ್ ತಗೋಬೇಕು, ಕಂದಾಯದವರಿಗೆ ತಗೋಬೇಕು, ನಾವು ಯಾರು ಹೋಗಿಲ್ಲ ಹಂಗೆ ಕಟ್ತೀವಿ ಅಂತ ಹೇಳಿದ್ರೆ ನಾವು ತಹಸೀಲ್ದಾರ್ಗೆ ಮತ್ತು ಅವರೆಲ್ಲ ಬಂದು ಕೆಲಸವನ್ನು ಸ್ಟಾಪ್ ಮಾಡಿದ್ದಾರೆ. ನಮ್ದೇನಕ್ಕೆ ಉದ್ದೇಶ ಕೆಲಸ ಮಾಡ್ಲಿಕ್ಕ ಕೆಲಸದ ಅದು ಏನು ಕಳಪೆ ಕಾಮಗಾರಿ ಆಗಿದೆ, ಆ ಕಳಪೆ ಕಾಮಗಾರಿಯನ್ನು ಮತ್ತು ಅದು ಪರಿಶೀಲನೆ ಮಾಡಿ ಅವರ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆ ನಂತರ ಆ ಕೆಲಸಗಳನ್ನು ಮತ್ತು ಸೂಕ್ತವಾಗಿ ಕೆಲಸ ಮಾಡಿಕೊಡ್ಬೇಕಂತ ನಮ್ದು ಊರಿನವ್ರದ್ದು ಆಗ್ರಹ ಇದೆ. ಇಲ್ಲಿ ಮೊನ್ನೆ ನಮ್ಮ ಶ್ರೀಶೈಲ್ ಪಾಟೀಲ್ ಅಂತ ಒಬ್ಬರು ಇಲ್ಲ ಸಲದ ಹೇಳಿಕೆಯನ್ನು ಹೇಳಿ ಕೆಲಸ ಕರೆಕ್ಟ್ ಮಾಡಿದಾರೆ ಅಂತ. ನಾವು ಕೆಲಸ ಕರೆಕ್ಟ್ ಮಾಡಿದ್ರೆ ವಿರುದ್ಧ ಮಾಡಿದಂತ ಕೆಲಸ ನಮ್ಗೆ ಅಭ್ಯಂತರ ಇಲ್ಲ. ನಾವು ಸುಮ್ಕೆ ಹೇಳ್ತಿಲ್ಲ, ನಾವು ಶಾಸಕರ ಗಮನಕ್ಕೆ ತಂದು ಮತ್ತು ಅವರ ಆಪ್ತ ಸಹಾಯಕ ಕಾರ್ಯದರ್ಶಿಗಳಿಗೆ ಹೇಳಿ ನಾವು ಈ ಕ್ರಮ ಕೈಗೊಂಡಿದ್ದೀವಿ. ಇದರಲ್ಲಿ ಯಾವುದಿಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ನಮ್ದು ಸಹಕಾರ ಇದೆ. ಆ ಕೆಲಸ ಎಲ್ಲನೂ ಕೂಡ ನಮ್ಮಲ್ಲಿ ಫೋಟೋಗಳು ನಾವೀಗ ನಾವು ಫೋಟೋ ಹೊಡ್ಕೊಂಡು ಹಾಕಿವಿ, ನೀವು ಫೋಟೋನು ಹಾಕ್ತೀವಿ. ಆದ್ರೆ ಯಾವುದೂ ಕೂಡ ಕಾಮಗಾರಿಗಳು ಪೂರ ಕಳಪೆ ಆಗಿದೆ, ಅದಕ್ಕೆ ಶಾಸಕರ ಗಮನಕ್ಕೂ ಇಲ್ಲ. ಅದಕ್ಕಾಗಿ ಅದು ಆ ಕೆಲಸವನ್ನು ಸೂಕ್ತ ಕ್ರಮ ಕೈಗೊಂಡು ಮುಂದಿನ ಒಳ್ಳೆ ಕೆಲಸಗಳು ಆಗ್ಬೇಕಂತ ನಮ್ದು ಅಭಿಪ್ರಾಯ ಇದೆ. ಹಳ್ಳದ ನೀರು ಬರ್ತಾವ, ಆರೋ ಪ್ಲಾಂಟ್ ಹಾಕೊಂತಾರೆ, ಅಲ್ಲಿ ಮಳೆಗಾಲ ಬಂತ ಮಳೆಗಾಲ ನೀರು ಬರ್ತಾವ. ಈಗ ಇನ್ನೊಂದು ಶೌಚಾಲಯ ಕಟ್ಟಿದ್ದಾರೆ, ಅಲ್ಲಿ ಇನ್ನೊಂದನ ಒಬ್ರು ಯಾರು ಶೌಚಾಲಯ ಆಗಿಲ್ಲ, ಅಲ್ಲಿ ಡೋರ್ಗಳು ಸಹಿತ ಉಳಿದಿಲ್ಲ. ಅಲ್ಲಿ ಬ್ಯಾರ ಅಂತ ಜಾಗದಾಗ ಮಠದವರು, ಅದಕ್ಕೆ ನಾವು ಮಾಹಿತಿ ಕೊಟ್ಟರೆ ಮಾಹಿತಿ ಸರ್ಕಾರ ಅನುದಾನದಲ್ಲಿ ತಗೋತಾರೆ ಅಂತ ಹೇಳ್ತಿದ್ದಾರೆ. ಕೆಲವೊಂದು ಕೆಲಸಗಳು ಸರ್ಕಾರಿ ಇದರಲ್ಲಿ ಬರ್ತಾ ಇಲ್ಲ, ಅಂತವೇನವಲ್ಲ ಇವು ಕಂಪನಿಯವ್ರ ಕಡೆಯಿಂದ ಸಿಎಸ್ಆರ್ ಫಂಡಿನ ತಗೊಂಡು ನಮ್ಮ ಅಗಸಿ ಆಗಿರ್ಬೋದು, ಅಸೆಂಬ್ಲಿ ಮುಡಿ ಮೇಲೆ ಇರ್ತಕ್ಕಂಥ ಕಮಾನ್ ಆಗಿರ್ಬೋದು. ಈಗ ಸರ್ಕಾರ ದವಾಖಾನೆ ಮೊನ್ನೆ ಫ್ಲಡ್ ಆಗಿ ನೀರು ಹೋಗಿ ಕಂಪೌಂಡ್ ಉಳಿ ಬಿದ್ದವು, ಆ ಕಂಪೌಂಡ್ ಕಟ್ಟಬೇಕಾಗಿತ್ತು. ಅದು ಬಿಟ್ಟು ಅದಕ್ಕೆ ಕೆಲಸ ಬರಲಾರ್ದು ಸರ್ಕಾರ ವೆಟರ್ನರಿ ಹಾಸ್ಪಿಟಲ್ಗೆ ಸುಮ್ಮನೆ ಕಂಪೌಂಡ್ ಕಟ್ಟಿಬಿಟ್ಟರು. ಅಲ್ಲಿ ಉಪಯೋಗ ಇಲ್ಲ ಅಲ್ಲಿ ಕಟ್ಟೋದ್ರಿಂದ. ಅದು ಇದಕ್ಕೆ ವಿರೋಧ ಪಕ್ಷ ಕಾಂಗ್ರೆಸ್ನ ತಡೆ ಇಲ್ಲ ಅಂತ ಹೇಳತ್ತಾರೆ. ಸಿಎಸ್ಆರ್ ಫಂಡ್ ಈಗ ಬಂದ
ಮೊದಲು 84 ಹಿಡಿದು ಅಲ್ಟ್ರಾಟೆಕ್ ಸಿಮೆಂಟ್ ಹುಟ್ಟದ ಅವಾಗ ಹಿಡಿದು ಏನೋ ನಮ್ಮೂರು ಏನು ಗೊತ್ತಾಗಿಲ್ಲ CSR ಫಂಡಿನ ಈ ವರ್ಷ 4-5 ವರ್ಷ ಮಾಡ್ಲತ್ತಾರ ಮಾಡಿದ್ವಿ. ಇದೇ 4 ವರ್ಷ ಇಲ್ಲ, ಇದೇ 8 ವರ್ಷ ಮಾಡಾಕತ್ತು. ಮೊದಲಿನ ಸಲ ಲ್ಯಾಂಡ್ ಹೋದಾಗ ಇದೇ ಹೊಳಿ ನೋಡಿಲ್ಲ ಅವ್ರು ಯಾರು CSR ಫಂಡ್ನಾಗ. ಈಗ ನಮ್ಮ ಶಾಸಕರ ಕೇಳಂತ ನಾಯಕರ ಅಂತೇಳಿ ಅವೆಲ್ಲ CSR ಫಂಡಿನಾಗ ಅಭಿವೃದ್ಧಿ ಬರ್ಲತ್ತಾವ. ಅದೆಲ್ಲ ಕಂಪನಿಯವ್ರು ಮಾಡಿದ್ದಲ್ಲ ನಾವೇ ಮಾಡಿಸ್ಲತ್ತೀವಿ, ನಾವೇ ನಡೆದದ ಅಂತ ಹೇಳ್ತಾ ಇದ್ದಾರೆ ಅವರು. ಆರೋಪ ಮಾಡೋದು ಇದು ತುಂಬಾ ತಪ್ಪಂತ